ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕೇವಲ ಒಂದೇ ನಿಮಿಷದಲ್ಲಿ ಬೆಣ್ಣೆ ದೋಸೆ ರೆಸಿಪಿ. ಒಂದೇ ನಿಮಿಷದಲ್ಲಿ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೋಬೋದು. ಮುಖ್ಯವಾಗಿ ಇದು ಡಯಾಬಿಟಿಕ್ ಫ್ರೆಂಡ್ಲಿ ಬೆಣ್ಣೆ ದೋಸೆ ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಎಲ್ಲ ಪದಾರ್ಥಗಳನ್ನ ನಾನು ಮಿಕ್ಸಿಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಕೆಲಸಗಳು ಕಡಿಮೆ ಆಗುತ್ತೆ, ಬೇಗ ಮಾಡ್ಕೋಬೋದು. 1 ಗ್ಲಾಸಷ್ಟು ಕಡಲೆ ಹಿಟ್ಟು ಪ್ರೋಟೀನ್ ರಿಚ್ ಹಿಟ್ಟು ಕೂಡ ಇದು. ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ರವೆಗೆ ಬದಲಾಗಿ ಜೋಳದ ಹಿಟ್ಟು, ರಾಗಿ ಹಿಟ್ಟು ಅಥವಾ ಗೋಧಿ ನುಚ್ಚಿದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಚಿರೋಟಿ ರವೆ ಕೂಡ ಉಪಯೋಗ ಮಾಡ್ಬೋದು. ಅರ್ಧ ಗ್ಲಾಸಷ್ಟು ಹುಳಿ ಮೊಸರು, 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧದಿಂದ 3/4 ಗ್ಲಾಸಷ್ಟು ನೀರು. ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟನ್ನ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೆನೆ ಹಾಕೋದು, ಹುಳಿ ಬರೆಸ್ಕೊಳ್ಳೋದು ಏನೂ ಅವಶ್ಯಕತೆ ಇಲ್ಲ. ರುಬ್ಬಿದ ತಕ್ಷಣವೇ ಮಾಡ್ಕೋಬೋದು. ಹೆಂಚು ಚೆನ್ನಾಗಿ ಕಾದಿದೆ. ತೆಳುವಾಗಿ ಮಾಡಿಕೊಂಡ್ರೆ ಗರ್ಗರಿಯಾಗಿ ಚೆನ್ನಾಗಿರುತ್ತೆ. ಅಥವಾ ಇದನ್ನು ಈರುಳ್ಳಿ ದೋಸೆ ಥರ ಮಾಡ್ಕೋಬೋದು, ಅಥವಾ ತರಕಾರಿ ದೋಸೆ ಥರ ಕೂಡ ಮಾಡ್ಕೋಬೋದು. ಇದಕ್ಕೆ ಈನೋ ಪೌಡರ್ ಆಗಲಿ ಅಡುಗೆ ಸೋಡಾ ಆಗಲಿ ಯಾವುದನ್ನೂ ಉಪಯೋಗ ಮಾಡ್ತಾ ಇಲ್ಲ. ಒಂದೇ ಕಡೆ ಬೇಯಿಸ್ಕೊಳ್ತಾ ಇದ್ದೀನಿ. ತೆಳುವಾಗಿ ದೋಸೆನ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ಸಖತ್ ಗರ್ಗರಿಯಾಗಿ ಬರುತ್ತೆ, ರುಚಿಯಾಗಿ ಕೂಡ ಇರುತ್ತೆ. ಮಸಾಲೆ ದೋಸೆ ಕೂಡ ಮಾಡ್ಕೋಬೋದು ಇದೇ ಹಿಟ್ಟಲ್ಲಿ. ಇದಾಗಿದೆ. ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ನಾನು ಟೊಮೆಟೊ ಗೊಜ್ಜು ಚಟ್ನಿ ಪುಡಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ಆಲೂಗಡ್ಡೆ ಪಲ್ಯ ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ, ಅಥವಾ ತರಕಾರಿ ಸಾಗು ಜೊತೆ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.